ಅವರು ಗಂಡ ಹೆಂಡಿ ಅವರಿಗೆ ಒಂದು ಗುಡಿಸಿರುತ್ತದೆ. ಬೀಜ ಈ ಪುಸ್ತಕವನ್ನು ಆರಿಸಿಕೊಂಡೆ. ಇದನ್ನು ಬರೆದವರು ಈ ಜಯಪ್ರಕಾಶ್. ಇದು ಒಂದು ಸರಗೂರು. ಇದರಲ್ಲಿ ರಂಗ ಮತ್ತು ರಾಜ ಎಂಬ ಇಬ್ಬರು ಗೆಳೆಯರು ಇದ್ದರು. ಇವರು ಜೊತೆಯಾಗಿ ಓಡಾಡುವರು, ಜೊತೆಯಾಗಿ ಊಟ ಮಾಡುವರು, ಸದಾ ಜೊತೆಯಾಗಿ ಇರುವರು. ಇವರನ್ನು ಜನರು ಭಲೆ ಜೋಡಿ ಎಂದು ಕರೆಯುವರು. ಅದೇ ಊರಿನ ಯುವತಿ ಕಮಲಿ ಎಂಬುವಳು. ಅವಳು ಜನರು ಒಟ್ಟಾಗಿ ಬಾಳುವುದನ್ನು ಸಹಿಸಳು. ಒಂದು ದಿನ ರಾಜ ಮತ್ತು ರಂಗರ ಗೆಳೆತನ ಕಮಲಿಯ ಕಣ್ಣಿನ ಮೇಲೆ ಬಿದ್ದಿತು. ಅವರ ಗೆಳೆತನ ಮುರಿಯಬೇಕೆಂದು ಕಮಲಿ ಮನಸ್ಸು ಮಾಡಿದಳು. ಸಂಶಯ ಪಡಬಾರದು. ಅದಕ್ಕಾಗಿ ನಾವು ಯಾವಾಗಲೂ ಜೊತೆಯಾಗಿರಬೇಕು. ಜೊತೆಗಿರ್ಬೋದು. ಮತ್ತೆ ಅಲ್ವಾ, ಚಿತ್ರಕಲೆ ಜೊತೆಗಿರುತ್ತೆ, ಪುಸ್ತಕದ ಜೊತೆಗಿರುತ್ತೆ, ಶಾಲೆ ಪುಸ್ತಕ, ಕಥೆ ಪುಸ್ತಕ ಅಲ್ವಾ. ಪುಸ್ತಕದ ಜೊತೆಗಿರೋದು ನಿಂಗೆ ಯಾರು ಬೇಕಂತಿಲ್ಲ. ಪುಸ್ತಕದ ಜೊತೆಗಿದ್ರೆ ಶಾಸ್ತ್ರ. ಇದನ್ನು ಬರೆದವರು ಡಾಕ್ಟರ್ ಟಿ.ಎ. ಬಾಲಚಂದ್ರ. ಈ ಪುಸ್ತಕವನ್ನು ರಚಿಸಿದ ಕಂಪನಿ ಹೆಸರು ಸ್ವಪ್ನ ಬುಕ್ ಸ್ಟಾಲ್. ಇದರಲ್ಲಿ ಮಂಗನಿಂದ ಹೇಗೆ ಮಾನವನಾದುದು ಎಂದು ಇದೆ. ಮತ್ತು ಇದರಲ್ಲಿ ವಿಚಿತ್ರ ಪ್ರಾಣಿಗಳು, ಹಾವಿನ ಹುತ್ತ ಮತ್ತು ಇರುವೆಯ ಹುತ್ತ ಮತ್ತು ಪ್ರಾಣಿಗಳ ಚಲನೆ, ಇದು ನನಗೆ ತುಂಬಾ ಇಷ್ಟವಾಗಿದೆ. ನಾನು ಇದರೊಳಗೆ ಬೆಳೆದಾಗ ನನಗೆ ಮೈ ಮರೆತೇ ಹೋಯಿತು. ಈ ಪುಸ್ತಕದ ಹೆಸರು ಇಟಲಿಯ ವ್ಯಾಟಿನ್ ಸಿಟಿ. ಇದನ್ನು ಬರೆದವರು ಎಸ್ ಪಟ್ಟಾಭಿರಾಮ. ಇವನ ಹೆಸರು ಜಂಬು. ಇವನ ಚಿಕ್ಕಪ್ಪನ ಹೆಸರು ಗುಣ. ಜಂಬು ಅವನ ರಜಾ ದಿನಗಳಲ್ಲಿ ಇಟಲಿಯನ್ನು ತಿರುಗಲು ಅವನ ಚಿಕ್ಕಪ್ಪನ ಮನೆಗೆ ಬಂದ. ಇಟಲಿಯ ಬಗ್ಗೆ ತಿಳಿದುಕೊಂಡೆ. ಚರಿತ್ರೆ ಎಂಬ ಪುಸ್ತಕವನ್ನು ಓದಿದೆ. ಇದನ್ನು ಬರೆದವರು ಡಾಕ್ಟರ್ ದೇವರಕೊಂಡ ರೆಡ್ಡಿ. ಇದರಲ್ಲಿ ಹೊಯ್ಸಳರು, ಚಾಳುಕ್ಯರು, ಮೌರ್ಯರು, ಶಾತವಾಹನರು ನಮ್ಮ ಕರ್ನಾಟಕವನ್ನು ಆಳಿದ ಬಗ್ಗೆ ಮಾಹಿತಿ ಇದೆ. ಈ ಪುಸ್ತಕವನ್ನು ಓದಿ ನನಗೆ ಕರ್ನಾಟಕವನ್ನು ಆಳಿದ ರಾಜವಂಶದ ಬಗ್ಗೆ ಮಾಹಿತಿ ಸಿಕ್ಕಿತು. ಈ ಪುಸ್ತಕ ನೋಡಿದ್ರೆ ಗೊತ್ತಾಗ್ತದೆ, ಅತ್ಯಂತ ಉತ್ತಮ ಗುಣಮಟ್ಟದ್ದು. ಜೊತೆಗೆ ಇದನ್ನು ಬರೆದಂತಹ ಎಸ್ ಪಟ್ಟಾಭಿರಾಮ. ಇಷ್ಟು ಅದ್ಭುತವಾಗಿದೆ ಈ ಪುಸ್ತಕ. ನಾವು ಯಾರೇ ಹೈಸ್ಕೂಲು, ಕಾಲೇಜು ಮತ್ತು ಪದವಿಯನ್ನು ಓದೋರಿಗೆ ಕೂಡ ಪೂರಕ ಆಗಿರುವಂಥ ಒಂದು ಪ್ರಬಂಧಗಳು ಇದೆ ಇದರಲ್ಲಿ. ರಾಷ್ಟ್ರೀಯ ಚಿಹ್ನೆಗಳು, ಭಾರತೀಯ ಯುವಶಕ್ತಿ, ಸ್ವಚ್ಛ ಭಾರತ, ಇತ್ತೀಚಿನ ಎಲ್ಲ ಒಂದು ಪ್ರಬಂಧಗಳು ಇದರಲ್ಲಿ. ಇದು ಓದ್ತಾ ಹೋಗುವಾಗ ಖಂಡಿತ ಕೆಲವೊಂದ್ಸಲ ಏನಾಗ್ತದೆ, ಎಲ್ಲವನ್ನ ನಮ್ಮ ಕೈಗೆ ನೆನಪಿಟ್ಕೊಳ್ಲಿಕ್ಕೆ ಆಗುದಿಲ್ಲ. ಇದು ಇದೆ ಅಂತ ಆದ್ರೆ, ಈ ಪುಸ್ತಕ ನಮ್ಮ ಕೈಯಲ್ಲಿ ಇದೆ ಅಂತ ಆದ್ರೆ, ಇದಿಷ್ಟು ನಮ್ಮ ತಲೆಗಿದ್ದ ಹಾಗೆ ಆ ಸಂದರ್ಭ. ಇದು ಅಂದ್ರೆ ನಾವು ಭಾಷಣಕ್ಕೆ ಇರ್ಬೋದು, ಯಾವುದೇ ಒಂದು ಬೇರೆಯವರಿಗೆ ಪ್ರಬಂಧ ಬರ್ಕೊಡ್ಲಿಕ್ಕೆ ಇರ್ಬೋದು, ಅಥವಾ ನಮಗೆ ಬೇಕಾದ ಬೇರೆ ಯಾವುದೋ ಒಂದು ವಿಷಯವನ್ನ ಹೇಳಲಿಕ್ಕೆ ಇರ್ಬೋದು, ಎಲ್ಲದಕ್ಕೂ ಕೂಡ ಇಷ್ಟು ಅದ್ಭುತ, ಬಹಳ ಚಂದ ಇದೆ. ಬಹಳ ಚಂದ ಅಂದ್ರೆ ಬಹಳ ವಿಷಯಗಳು, ಮತ್ತೆ ಬಹಳ ಸ್ಪಷ್ಟವಾಗಿ ಎಲ್ಲ ಅಂದ್ರೆ ಇದಕ್ಕೆ ವಿವರಣೆಗಳು ಕೂಡ ಖುಷಿ ಆಯ್ತು. ಇದನ್ನ ನಾನೆಲ್ಲ ಇದರಲ್ಲಿ 27 ಪ್ರಬಂಧಗಳಿದೆ. ಎಲ್ಲ ಪ್ರಬಂಧ ಹೆಡ್ಡಿಂಗ್ ಅನ್ನ ಓದಿ, ಯಾಕಂದ್ರೆ ಪೂರ್ತಿ ಓದ್ಲಿಕ್ಕಾಗಿ ಸ್ವಲ್ಪ ಪೇಜ್ ಯಾಕೆ ಎಳೆದುಕೊಳ್ತೆ ಅಂದ್ರೆ, ಪುಸ್ತಕ ಬರೆದವರು ಅಂತಂದ್ರೆ ನಮ್ಮ MS ನಾನು ಅಲ್ಲಿ ನೋಡ್ತಾ ಇರ್ಬೇಕ್ರಿ ಯಾವ ಪುಸ್ತಕ ಆಯ್ಕೆ ಮಾಡ್ಕೋಬೇಕು ಅನ್ನೋವಾಗ ಸತ್ಯ ಹೇಳಿದ್ರು MS ಆಕ್ಚುಲಿ ಪುಸ್ತಕ ನಾವು ಓದಿರಲಿಲ್ಲ. ಇಲ್ಲಿ ಅವರು ಆತ್ಮೀಯರಾಗಿದ್ರು ಕೂಡ ಇದನ್ನು ಓದಿಲ್ಲ. ಬಹಳ ಚಿಂತನಾತ್ಮಕ ಸಂಕಲನಗಳನ್ನ, ಲೇಖನಗಳನ್ನ ಬರೆದಿದ್ದಾರೆ. ಇದು ಅವರು 35 ಕಥೆ ಬರೆದಿದ್ದಾರೆ, ಲಲಿತ ಪ್ರಬಂಧಗಳನ್ನ. ಅದು ಮೋಸ್ಟ್ಲಿ ನಾನು ಸ್ಟಾರ್ಟ್ ಮಾಡಿದೆ. ನಾನು ಸ್ವಲ್ಪ ವಿವೇಕಾನಂದ ರಂಗವಲ್ಲೇ ಅಸೆಟ್ ರಂಗ ಮತ್ತು ಸ್ವಲ್ಪ ಅದನ್ನು ಎಲ್ಲ ಸರಿಯಾಗಿ ಅರ್ಥ ಮಾಡ್ಕೊಂಡೇ ಹೋಗ್ತೇನೆ. ಅಷ್ಟು ಪಟೆ ಹೋಗ್ಬಿಟ್ಟು ಸ್ವಲ್ಪ ಅಷ್ಟು ಬೇಗ ಹೋಗೋದಿಲ್ಲ. ಹಾಗಾಗಿ ನಾನು ಸಾವಕಾಶ ಓದ್ತಾ ಇದ್ದೆ. ಓದ್ತಾ ನನ್ನ ನಮ್ಮ MS ಅವರು ಇಂಥ ಒಳ್ಳೆ ಶಿಕ್ಷಕರು
ನನಗೆ ಫಸ್ಟ್ ಗೊತ್ತಾಗ್ತಿಂತ ಒಳ್ಳೆ ಶಿಕ್ಷಕರು ಇಲ್ಲಿದ್ದಾರೆ, ನಮ್ಮ ಮಧ್ಯೆಯೇ ಲೇಖಕರಿದ್ದಾರೆ, ಸಾಹಿತ್ಯಗಳಿದ್ದಾರೆ. ನಾವು ಯಾಕೆ ಹಾಗೆ ಆಗಬಾರ್ದು, ನಾವು ಆಗಬೇಕು ಅನ್ನುವ ಒಂದು ಮನೋಭಾವ ಇಲ್ಲಿ ಬೆಳೆತದೆ ಅನ್ನೋದು ಗೊತ್ತಾಗಿದೆ. ನಾನು ಅವರಿಗೆ ಹೆಡ್ಸಪ್ ಪಡುತ್ತೇನೆ ಅಂತ. ಹಾಗಾಗಿ ನನಗೆ ಇವತ್ತು ಮಾತಾಡಿದವರು ಪುಸ್ತಕ ಓದ್ತಿರ್ಬೇಕಾದ್ರೆ ಅದು ಅನಿಸ್ತು, ಪಾರ್ವತಿ ಹೇಳಿದ್ರು ಒಂದು ಲೇಖನ ಬರೀಬಹುದು ಅಂತ. ಅಂದ್ರೆ ಯಾರು ಬರಬಾರ್ದು, ನೀವು ಬರಬಹುದು. ನಾವು ಅರಿಯುವ ಸಂಸ್ಕೃತಿಯನ್ನು ಕೂಡ ಬೆಳೆಸಿಕೊಳ್ಳಲು ಸಾಧ್ಯ ಅನ್ನೋದು ಈ ಪುಸ್ತಕ ಓದುವುದರ ಮೂಲಕ ಮತ್ತು ಇನ್ನು ನಿಮ್ಮ ಜೊತೆ ಕಳೆಯೋದ್ರಿಂದ ಗೊತ್ತಾಗಿರುವುದು. ಹಾಗಾಗಿ MS ಹೆಗಡೆ ಅವರಿಗೆ ನಾನು ಹೃತ್ಪೂರ್ವಕ ಅಭಿನಂದನೆಯನ್ನು. ಮಕ್ಕಳೇ, ಈಗ ಇದನ್ನು ಬರೆದವರು ಡಾಕ್ಟರ್ C.R. ಚಂದ್ರಶೇಖರ್ ಅವರು. ಅಂದ್ರೆ ಸಂತೃಪ್ತ ಜೀವ ನೆಮ್ಮದಿಯ ಸಾಧನ ಅಂದ್ರೆ ನಮ್ಮ ಜೀವನದಲ್ಲಿ ಯಾವ ರೀತಿ ಜನರ ಜೊತೆಗೆ ಎಲ್ಲ ಜೊತೆಗೆ ಯಾವ ತರ ಇದೆ, ಅಗತ್ಯಗಳ ಪೂರೈಕೆ ಕಡಿಮೆ ಅಥವಾ ಅದರ ಬಗ್ಗೆ ಅತೃಪ್ತಿ, ಅಂದ್ರೆ ನಮ್ಗೆ ಯಾವತ್ತೂ ತೃಪ್ತಿಯಾಗಿದೆ ಅನ್ನೋದು ಇರೋದಿಲ್ಲ ನಮ್ಮ ಜೀವನದಲ್ಲಿ. ಯಾವತ್ತೂ ನಾವು ಕಡಿಮೆ ಅಂತಾನೆ ಇರ್ತೀವಲ್ಲ, ಅದಕ್ಕಾಗಿ ಅದು ಯಾವ ತರ ನಾವು ತೃಪ್ತಿಯನ್ನು ಹೇಗೆ ಸತ್ಯನು ಏನು ಈ ತರ ತಿಳ್ಕೋಬೇಕು ಬೇರೆ ಜೊತೆ, ಅದನ್ನೇ ನಂಬ್ಕೊಂಡಿರ್ಬಾರ್ದು. ಮಂತ್ರವಾದಿಗಳು, ಈ ತರ ಜ್ಯೋತಿಷಿಗಳು, ಹೋಮ ಶಾಂತಿ ಮಾಡಿಸೋರು, ಈ ತರ ವ್ಯಕ್ತಿಗಳಿಗೆ ಹೋಗಿ ಹಣ ವ್ಯಯ ಮಾಡಬಾರ್ದು. ಅಂದ್ರೆ ಸತ್ಯದನ್ನ ತಿಳ್ಕೊಳ್ಳಿ ಅನ್ನೋದ್ರ ಬಗ್ಗೆ ಮಾನವ ನೆಲೆಗೆ ಇದನ್ನು ಬರೆದವರು ಡಾಕ್ಟರ್ SP ಮಠದ್. ಈ ಪುಸ್ತಕದಲ್ಲಿ ಮಾನವ ತನ್ನ ಬಾಳುವುದರಲ್ಲಿ ಶಕ್ತಿ ಇದೆ, ಯಾಕೆ ಬಾಳ್ತಾನೆ ಅವನು ತನ್ನ ಸಮಾಜವನ್ನು ಕಟ್ಟಿಕೊಂಡು ಕಟ್ಟುನಿಟ್ಟುಗಳಿಗೆ ಕಾಯ್ದೆ ಕಾನೂನು ಒಳಗಾಗಿ ಸಮಾಜ ಜೀವಿಯಾಗಿ ಹೆಚ್ಚಿನ ಸುಖ ಸಾಧಿಸಿದ್ದಾನೆ. ಹಾಗೆ ಕೀಟಗಳು ಕೂಡ ತಾನು ಹೇಗೆ ಬದುಕ್ತದೆ ಅಂದ್ರೆ ಗಂಟುಂಟಾಗಿ ಬದುಕುವುದಿಲ್ಲ, ಅವು ಒಂದು ಗುಂಪಾಗಿ ಬದುಕ್ತವೆ. ಮತ್ತೆ ಅವು ಸಂತಾನೋತ್ಪತ್ತಿ ಹೇಗೆ ಮಾಡ್ತದೆ, ಅದರಿಂದ ಆ ಕೀಟದಿಂದ ಯಾವ ರೋಗ ಬರ್ತದೆ, ಇವೆಲ್ಲ ಈ ಪುಸ್ತಕದಲ್ಲಿ ಹೇಳಿದ್ದಾರೆ. ನಾನು ಈಗ ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ಹೇಳಿದ್ದೇನೆ, ಯಾಕಂದ್ರೆ ಸಮಯ ಅಭಾವದಿಂದ